ಮೊದಲನೇದಾಗಿ ನಿಮ್ಮೆಲ್ಲರಿಗೂ ವರ್ಷದ ಮೊದಲನೇ ಹಬ್ಬವಾದ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಪು ನೀವು ಎಲ್ಲ ಈ ಸುಗ್ಗಿ ಹಬ್ಬನ ನಿಮ್ಮ ಮನೆಗಳಲ್ಲಿ ತುಂಬ ಚೆನ್ನಾಗಿ ಆಚರಿಸಿದ್ರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ನಮ್ಮ ಮನೆಯಲ್ಲಿ ಈ ಹಬ್ಬನ ಹೇಗೆ ಆಚರಿಸಿದೆ ಅಂತ ಅಂದ್ಬಿಟ್ಟು ನಿಮಗೊಂದು ಈ ಸ್ಮಾಲ್ ವಿಡಿಯೋ ಮೂಲಕ ತೋರಿಸ್ಕೊಡ್ತೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಒಂದು ವಾರದಿಂದ ಹುಷಾರಿರಲಿಲ್ಲ, ತುಂಬ ಕೋಲ್ಡ್ ಆ್ಯಂಡ್ ಕಾಫ್ ಆಗಿಬಿಟ್ಟಿತ್ತು. ಹಾಗಾಗಿ ಯಾವ ವಿಡಿಯೋನೂ ಮಾಡೋಕ್ಕಾಗಲಿಲ್ಲ. ಬಟ್ ಹಬ್ಬ ಅಂದ್ರೇ ಹಾಗೆ ಅಲ್ವಾ, ಎಲ್ಲ ಜೋಶು ಮತ್ತು ಸಂಭ್ರಮ ಸಡಗರ ಹಾಗೆ ಎಷ್ಟೇ ಹುಷಾರಿಲ್ಲ ಅಂದರೂ ತನಗೆ ತಾನೇ ಬಂದ್ಬಿಡತ್ತೆ. ನಾನು ಕೂಡ ಹಾಗೆ ಬೆಳಗ್ಗೆ ಎದ್ದು ಬೇಗ ಸ್ನಾನ ಮುಗಿಸಿ ಈಗ ರೆಡಿ ಆಗಿಬಿಟ್ಟು ಸ್ವಲ್ಪ ದೇವ್ರ ಮನೆಯಲ್ಲಿ ಪ್ರಿಪೇರ್ ಮಾಡ್ತಿದ್ದಾರೆ ನಮ್ಮ ಹಸ್ಬೆಂಡು. ಅವರಿಗೂ ಕೂಡ ಸ್ವಲ್ಪ ಹೆಲ್ಪ್ ಮಾಡಿ ಈಗ ಮುಂದೆ ಅಡುಗೆ ಮನೆಗೆ ಹೋಗಿ ಯಾವ ಡಿಶಸ್ ಮಾಡ್ತಿದ್ದೀನಿ, ನಮ್ಮ ಮನೆಯಲ್ಲಿ ಹೇಗೆ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ನೋಡಿದ್ರಲ್ಲ, ಈ ರೀತಿ ಸುಪ್ರಭಾತ ನಮ್ಮ ಮನೇಲಿ ದಿನಾಗಲೂ ಇರುತ್ತೆ. ಬರೀ ಹಬ್ಬದ ದಿನ ಮಾತ್ರನೇ ಅಲ್ಲ, ಏನೋ ಒಂದು ಪಾಸಿಟಿವ್ ವೈಬ್ರೇಷನ್ನು ಅದನ್ನು ಬೆಳಗ್ಗೆನೇ ಎದ್ದಾಗ ತಕ್ಷಣ ಕೇಳಿದ್ರೆ. ಸೊ ಈಗ ನಾನು ಗಂಗೆ ಪೂಜೆನೂ ಮಾಡೋಣ ಅಂತ ಅಂದ್ಬಿಟ್ಟು ನಮ್ಮನೆ ಟ್ಯಾಪ್ಗೂ ಕೂಡ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ, ಹಾಗೂ ಒಲೆ ಪೂಜೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಲೆ ಹಚ್ಚೋ ಸಮಯ ಆಗಿದೆ. ಅಗ್ನಿದೇವನ್ನ ಬೇಡಿಕೊಂಡು, ದೇವರೇ ಎಲ್ರಿಗೂ ಆಯುರಾರೋಗ್ಯ ಕೊಟ್ಟು ಸುಖ ಶಾಂತಿ ನೆಮ್ಮದಿ ಕೊಡಪ್ಪ, ಈ ಕಂಪ್ಲೀಟ್ ವರ್ಷ ಹೀಗೆ ಇರಲಿ ಎಲ್ರಿಗೂ ಅಂತ ಬೇಡ್ಕೊತಾ, ನೀವೆಲ್ಲ ಹೇಗೆ ನಿಮ್ಮ ಮನೆಯಲ್ಲಿ ಗೆಣಸು ಕಡಲೆಕಾಯಿನ ಬೇಯಿಸ್ತಿದ್ದೀರ, ನಾನು ಹಾಗೆ ಎಲ್ಲ ಕುಕ್ಕರಲ್ಲಿ ಹಾಕಿ ಜೋಡಿಸಿಟ್ಟಿದ್ದೀನಿ. ಈಗ ಅವರೆಕಾಯಿನೂ ಹಾಕಿಬಿಟ್ಟು ಒಂದೆರಡು ವಿಸಿಲು ಕೂಗ್ಸೋಣ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇದನ್ನು ಕೂಗಿಸಿ ರೆಡಿ ಮಾಡಿಬಿಟ್ರೆ ನೆಕ್ಸ್ಟು ನಾನು ಏನು ಮಾಡ್ಬೋದು ಈ ಹಬ್ಬಕ್ಕೆ. ಎಲ್ರಿಗೂ ಗೊತ್ತಿರೋ ಹಾಗೆ ಸ್ವೀಟ್ ಪೊಂಗಲ್, ಖಾರ ಪೊಂಗಲ್ಲು. ಬಟ್ ನಾನು ಖಾರ ಪೊಂಗಲ್ ಮಾಡ್ತಿಲ್ಲ, ಸ್ವೀಟ್ ಪೊಂಗಲ್ ಮಾಡ್ತಿದ್ದೀನಿ. ಬಟ್ ಅದ್ರ ಜೊತೆ ಇನ್ಯಾವ ಡಿಶ್ ಮಾಡ್ತಿದ್ದೀನಿ ಅಂತ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋ ಕೊನೆಯಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ಯಾವುದೇ ಸ್ಪೆಷಲ್ ಡಿಶ್ ಇರ್ಬೋದು ಅಂತ ಏನಾದರೂ ಗೆಸ್ ಮಾಡೋಂಗಿದ್ರೆ ಖಂಡಿತವಾಗ್ಲೂ ಒಂದು ಕಮೆಂಟಲ್ಲಿ ತಿಳಿಸ್ಕೊಡಿ. ನೋಡೋಣ, ಯಾರಾದರೂ ಗೆಸ್ ಮಾಡೋದಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ನೋಡಿದ್ರಲ್ಲ, ನಮ್ಮ ಮನೆಯಲ್ಲಿ ಹೀಗಾಯಿತು ಪೂಜೆ ಮತ್ತು ಅಲಂಕಾರ. ಸೊ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟೇ ಆಗಿತ್ತು. ಅಷ್ಟೊತ್ತಿಗಾಗಲೇ ತಿಂಡಿ ಸಮಯ ಕೂಡ ಮೀರಿತ್ತು. ಇಬ್ಬರು ಕೂಡ ವೇಟ್ ಮಾಡ್ತಿದ್ರು ನಾನು ತಿಂಡಿ ಹಾಕ್ಕೊಡ್ಲಿಕ್ಕೆ. ಬಟ್ ತಿಂಡಿ ರೆಡಿ ಆಗಿದ್ದರಿಂದ ಅವರಿಬ್ಬರಿಗೂ ಹಾಕ್ಕೊಟ್ಟೆ. ಸೊ ನಾನು ಮಾಡಿರೋ ಆ ಸ್ಪೆಷಲ್ ಡಿಶ್ ಯಾವುದು ಅಂತ ನೀವೇ ಕೇಳೋರಂತೆ, ಬನ್ನಿ. ಕಿಚಡಿ ಮತ್ತು ಪೊಂಗಲ್. ನಾನು ಈ ಕಿಚಡಿನ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಯಾವಾಗಲೂ ಖಾರ ಪೊಂಗಲ್ ಮಾಡ್ತಿದ್ದೆ, ಬಟ್ ಈ ಸತಿ ಡಿಫ್ರೆಂಟಾಗಿ ಏನಾದ್ರು ಮಾಡೋಣ ಅಂದ್ಬಿಟ್ಟು ಕಿಚಡಿ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಸೊ ಫೈನಲಿ ಎಲ್ಲ ತಿಂಡಿ ತಿಂದು ರೆಡಿಯಾಗಿ ಈಗ ಒಂದು ಒಳ್ಳೆ ದೇವರ ದರ್ಶನಕ್ಕೆ ಹೊರಟಿದ್ದೀವಿ. ನನ್ನ ಜೊತೆ ನನ್ನ ಸಿಸ್ಟರ್ ಫ್ಯಾಮಿಲಿ ಕೂಡ ಜಾಯ್ನ್ ಆಗಿದ್ದಾರೆ. ಸೊ ಯಾವ ದರ್ಶನ, ಯಾವ ದೇವಸ್ಥಾನ ಇರ್ಬೋದು, ಯಾಕೆಂದರೆ ನಾವು ಇಲ್ಲಿಗೆ ಬರಬೇಕು ಅಂತ ಆಲ್ಮೋಸ್ಟ್ 1 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೋತಿದ್ವಿ, ಹತ್ರ ಆಗಲೇ ಇಲ್ಲ. ಬಟ್ ಫೈನಲಿ ಬಂದಿದ್ವಿ. ಇಲ್ಲ, ನಂಗೆ ಚಿನ್ನಿ ನಗರು ಬೆಳ್ಳಿ ನಗರು ಬೇಕು ಬೇಗ. ಸೊ ನಾಗರ ದೇವಸ್ಥಾನ ಅಂತ ಗೊತ್ತಾಯ್ತಲ್ಲ. ಸೊ ನಾಗರ ದೇವಸ್ಥಾನ ಅಂತ ಅಂದರೆ ನಮಗೆ ಅದು ಘಾಟಿ ಸುಬ್ರಹ್ಮಣ್ಯನೇ ಆಗಿರುತ್ತೆ, ಯಾಕೆಂದರೆ ಇದು ನಮಗೆ ಮನೆ ದೇವ್ರಿಗಿಂತ ಹೆಚ್ಚು. ಸೊ ನಾವು ಇಲ್ಲಿಗೆ ಪ್ರತಿ ವರ್ಷ ಮಿಸ್ ಮಾಡದೆ ಮಕ್ಕಳ ಸಮೇತ ಬಂದೇ ಬರ್ತೀವಿ. ಯೂಶ್ವಲಿ ಡಿಸೆಂಬರ್ ತಿಂಗಳಲ್ಲೇ ಬರ್ತೀವಿ, ಷಷ್ಠಿ ಅಂತ ನಡೆಯುತ್ತೆ, ಆಗಲೇ ಬಂದು ಹೋಗ್ತೀವಿ. ಬಟ್ ಹೋದ ವರ್ಷ ನಾವು ವೆಕೇಷನಲ್ಲಿದ್ದರಿಂದ ಔಟ್ ಆಫ್ ಬ್ಯಾಂಗ್ಳೂರಲ್ಲಿದ್ವಿ, ಹಾಗಾಗಿ ಬರೋಕ್ಕಾಗಲಿಲ್ಲ. ಬಟ್ ಅವಾಗಿಂದ ಇವಾಗವರೆಗೂ ಪ್ಲ್ಯಾನ್ ಮಾಡ್ತಾನೇ ಇದ್ವಿ. ಅದು ಯಾಕೋ ಟೈಮೇ ಕೂಡ ಬಂದಿರಲಿಲ್ಲ. ಬಟ್ ಇವತ್ತು ಇದ್ದಕ್ಕಿದ್ದಂಗೆ ಎಲ್ಲರೂ ಮನೇಲಿದ್ವಿ. ಸೊ ಹಬ್ಬ ಕೂಡ ಎಲ್ಲ ಮುಗ್ದಿತ್ತು, ಹಾಗಾಗಿ
ಹೊರಡೋಣ ಅಂತ ಅಂದ್ಬಿಟ್ಟು ಮಕ್ಕಳು ಸಮೇತ ಹೊರಟು ಬಂದ್ವಿ. ನಮ್ಮ ಜೊತೆ ನನ್ನ ತಂಗಿ ಫ್ಯಾಮ್ಲಿ ಹಾಗೂ ನನ್ನ ತಮ್ಮ ಫ್ಯಾಮ್ಲಿ ಕೂಡ ಜಾಯಿನ್ ಆಗಿದ್ದಾರೆ. ನಮ್ಮ ಪುಟಾಣಿ ಕೂಡ ಬಂದಿದ್ದಾನೆ. ಸೊ ನಾವು ಈ ನಾಗರಿಗೆ ಫಸ್ಟ್ ಹಾಲು ಎರೆದ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಮುಂದಿನ ಮೇನ್ ಟೆಂಪಲ್ಗೆ ಹೋಗೋದು. ಯಾಕೆಂದರೆ ನಮಗೆ ಅದೇ ರೂಢಿ ಆಗಿರೋದ್ರಿಂದ ಸೊ ನಾವು ಮಕ್ಕಳಿಗೆಲ್ಲ ಕರ್ಕೊಂಡು ಇಲ್ಲಿ ಬಂದು ಫಸ್ಟ್ ಮನೆಯಿಂದ ತಂದಿರೋ ಎಲ್ಲ ತಾಂಬೂಲ, ಹೂವು, ಹಣ್ಣು, ಹಂಪಲು ಎಲ್ಲ ಇಲ್ಲಿಟ್ಟು ಪೂಜೆ ಮಾಡಿ ಮತ್ತು ಹಾಲು ಎರೆದು ಆಮೇಲೆ ಇಲ್ಲಿಂದ ಹೋಗ್ತೀವಿ. ಆ್ಯಕ್ಚುಲಿ ಮಂಗಳವಾರ ಆಗಿರೋದ್ರಿಂದ ತುಂಬಾ ರಶ್ ಇತ್ತು. ಒಳಗೆ ಹೋಗೋಕ್ಕೆ ನಮಗೆ ಒಂದು ಏನಿಲ್ಲಂದ್ರೂ ಅರ್ಧ ಗಂಟೆ ಆಯಿತು. ಬಿಕಾಸ್ ಜಾಗ ಕೂಡ ತುಂಬ ಚಿಕ್ಕದಾಗಿದೆ. ಸೊ ಎಲ್ಲರೂ ಒಟ್ಟಿಗೆ ಹೋಗೋಕ್ಕಾಗಲ್ಲ. ಹಾಗಾಗಿ ಅವ್ರನ್ನೆಲ್ಲ ಆಚೆನೇ ಹಿಂದೆನೇ ನಿಲ್ಲಿಸಿ ನಾವು ಮಾತ್ರ ಅಲ್ಲಿ ನಿಂತ್ಕೊಂಡು ಫಸ್ಟು ಎಲ್ಲ ಬೇಗ ಪೂಜೆ ಮುಗಿಸಿ ಮಹಾಮಂಗಳಾರತಿ ಕೊಡ್ತಿದ್ವಿ. ಮಾಡಿ ಜಾಜಿ ತಗೊಂಡ್ಬ. ಇದನ್ನು ನಾವು ಚಿಕ್ಕ ವಯಸ್ಸಿಂದನೂ ನಮ್ಮ ತಂದೆ ತಾಯಿ ನಮಗೆ ಹೀಗೆ ರೂಢಿ ಮಾಡಿರೋದ್ರಿಂದ ಸೊ ನಾವು ಅಷ್ಟೇ ಈಗ ಎಲ್ಲ ಮದುವೆ ಆಗಿ ಮಕ್ಕಳಾದಮೇಲೆ ನಮ್ಮ ಮಕ್ಕಳಿಗೂ ಕೂಡ ಅದನ್ನೇ ಪಾಲಿಸ್ಕೊಂಡು ಬಂದಿದ್ದೀವಿ. ಇಲ್ಲಿಗೆ ಬಂದು ಅವ್ರ ಕೈಲೂ ಎಲ್ಲ ಹಾಲು ಹಾಕ್ಸಿ ಕರ್ಕೊಂಡು ಹೋದರೆ ನಮಗೂ ವರ್ಷ ಪೂರ್ತಿ ಅವ್ರ ಆರೋಗ್ಯ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೂ ವಿದ್ಯಾಭ್ಯಾಸ ಎಲ್ಲ ತುಂಬ ಚೆನ್ನಾಗಿ ಓದ್ಕೋತಾರೆ ಅನ್ನೋ ನಂಬಿಕೆ ನಮಗೂ ಕೂಡ. ಹಾಗಾಗಿ ನಾವು ಮಕ್ಕಳ ಸಮೇತ ಖಂಡಿತವಾಗ್ಲೂ ವರ್ಷಕ್ಕೆ ಒಂದು ಸತಿ ಇಲ್ಲಿಗೆ ಭೇಟಿ ಕೊಟ್ಟೇ ಕೊಡ್ತೀವಿ. ಸೊ ಈಗ ಪೂಜೆ ಎಲ್ಲ ಮುಗಿಸಿ ಹೊರಗೆ ಬಂದ್ವಿ. ಬಂದಮೇಲೆ ನಮ್ಮ ಹೆಂಚು ಕೂಡ ಅವ್ರ ಮನೆಯಿಂದ ತಂದಿದ್ದ ಎಳ್ಳು ಬೆಲ್ಲನ ಕೊಡ್ತಿದ್ದಾಳೆ ಪ್ರತಿಯೊಬ್ಬರಿಗೂ. ಈ ಎಳ್ಳು ಬೆಲ್ಲ ಕೊಡೋದ ಹಿಂದಿನ ಉದ್ದೇಶ ಏನು ಅಂತ ಅಂದರೆ, ಈಗ ಸದ್ಯಕ್ಕೆ ಚಳಿಗಾಲ ನಡೀತಿರುತ್ತೆ. ಈ ಚಳಿಗಾಲದಲ್ಲಿ ನಮ್ಮ ದೇಹದಲ್ಲಿ ಇರೋ ಎಣ್ಣೆ ಅಂಶ ಕಮ್ಮಿ ಆಗಿರುತ್ತೆ, ಹಾಗೂ ತುಂಬ ಚಳಿ ಇರೋದ್ರಿಂದ ನಮ್ಮ ದೇಹದಲ್ಲಿ ಉಷ್ಣಾಂಶ ಬೇಕಿರುತ್ತೆ. ಹಾಗಾಗಿ ಕೊಬ್ಬರಿ, ಬೆಲ್ಲ, ಎಳ್ಳು ಇದೆಲ್ಲ ನಮ್ಮ ದೇಹಕ್ಕೆ ಒಳ್ಳೆ ಉಷ್ಣಾಂಶ ಕೊಡುವಂಥ ಪದಾರ್ಥಗಳು. ಹಾಗಾಗಿ ನಮ್ಮ ಪೂರ್ವಿಕರು ಅಥವಾ ಹಿರಿಯರು ಪ್ರತಿಯೊಂದು ಹಬ್ಬದಲ್ಲೂ ಒಂದಲ್ಲ ಒಂದು ರೀತಿ ಇದೆ ಈ ವಿಶೇಷತೆಯನ್ನು ಮಾಡಿದ್ದಾರೆ. ಬಟ್ ಅದು ನಮಗೆ ಗೊತ್ತಿರಲ್ಲ ಅಷ್ಟೇ, ನಾವು ಸುಮ್ಮನೆ ಹಾಗೆ ಪಾಲಿಸ್ಕೊಂಡು ಹೋಗ್ತಿರ್ತೀವಿ. ಬಟ್ ಈ ಥರ ಒಂದು ವಿಷಯಗಳನ್ನ ತಿಳ್ಕೊಳ್ಳೋದು ತುಂಬಾ ಉಪಯುಕ್ತ ಮಾಹಿತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಮಿಂಚು ಸಂಕ್ರಾಂತಿ ಇವ್ರು ನೋಡು ಸರಿಲಾಗಿ ತಿಂದು ಒಳ್ಳೆ ಮಾತಾಡಿ ಇವರು ಬರೀ ಹಾಯೆ ಇವನಂತೂ. ನೀವು ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ಹೊತ್ತು ಪೂಜೆ ಎಲ್ಲ ಮುಗಿಸಿ ಮೇನ್ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೇ ಘಾಟಿ ಸುಬ್ರಹ್ಮಣ್ಯನ ಮೇನ್ ದೇವಸ್ಥಾನ ಸುಬ್ರಹ್ಮಣ್ಯೇಶ್ವರ. ಸೊ ದರ್ಶನಕ್ಕೆ ನಿಂತ್ಕೊಳ್ಳೋಣ ಅಂತ ನೋಡ್ತಿದ್ದೀವಿ. ಬಟ್ ಯಾವ ಪಾರ್ಟಿ ಜನ ಇದ್ದಾರೆ ಅಂತ ಅಂದರೆ ಯಾವ ಕಡೆ ನಿಂತ್ಕೋಬೇಕು ಅನ್ನೋದೇ ಒಂದು 5 ನಿಮಿಷ ತಲೆಗೆ ಓಡಲೇ ಇಲ್ಲ. ಬಿಕಾಸ್ ಅಷ್ಟು ರಶ್ ಇದೆ. ಸೊ ನಾವು ಯಾವಾಗ ಬಂದರೂ ಸ್ಪೆಷಲ್ ದರ್ಶನಕ್ಕೆ ನಿಂತ್ಕೋತೀವಿ. ಬಟ್ ಇವತ್ತು ನೋಡಿದ್ರೆ ಧರ್ಮ ದರ್ಶನನೇ ಬೆಟರ್ ಅನಿಸ್ತು. ಬಿಕಾಸ್ ಸ್ಪೆಷಲ್ ದರ್ಶನ ಅದಕ್ಕಿಂತ ಡಬಲ್ ಆಗಿತ್ತು ಲೈನು. ಸೊ ಹಾಗಾಗಿ ನಾವು ಧರ್ಮ ದರ್ಶನಕ್ಕೆ ನಿಂತ್ಕೊಂಡ್ವಿ. ಸೊ ಈಗ ಇನ್ನೇನು ಗರ್ಭಗುಡಿ ಒಳಗಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ದೇವಸ್ಥಾನದ ಒಳಗಡೆನೇ ಇದ್ದೀವಿ. 1.5 ಅವರ್ ಆಯಿತು ನಮಗೂ ಒಳಗಡೆ ಬರಲಿಕ್ಕೆ. ಬಟ್ ಹೋಪ್ಫುಲಿ ದರ್ಶನ ಕೂಡ ತುಂಬ ಚೆನ್ನಾಗಾಗುತ್ತೆ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಅದ್ಭುತವಾಗಿ ಮಾಡಿದರು ಅಲಂಕಾರ. ಇವತ್ತು ನಮಗೆ ಈ ದರ್ಶನ ಮಾಡಿಕೊಂಡಿದ್ದು ತುಂಬಾ ಖುಷಿ ಕೊಡ್ತು ಹೇಳಬೇಕು ಅಂತ ಅಂದರೆ. ಅದರಲ್ಲೂ ಮಕರ ಸಂಕ್ರಾಂತಿ ಹಬ್ಬದ ದಿನ.
ಸೊ ಈಗ ದರ್ಶನ ಮುಗಿಸಿ ಹೊರಗೆ ಹೋಗ್ತಾ ಇದ್ದೀವಿ. ಇದು ನೀವು ನೋಡ್ತಿದ್ದೀರಾ, ಇದು ಆ್ಯಕ್ಚುಲಿ ತುಲಾಭಾರ ಮಾಡೋ ಜಾಗ. ಕುಕ್ಕೆ ಸುಬ್ರಹ್ಮಣ್ಯಲ್ಲಿ ಹೇಗೆ ತುಲಾಭಾರ ಮಾಡ್ತಾರೋ ಇಲ್ಲಿ ಘಾಟಿ ಸುಬ್ರಹ್ಮಣ್ಯಲ್ಲೂ ಕೂಡ ಹಾಗೆ ತುಲಾಭಾರ ಮಾಡ್ತಾರೆ, ಎಸ್ಪೆಷಲಿ ಮಕ್ಕಳಿಗೆ. ಸತಿ ಬಂದಾಗಲೂ ಕೂಡ ನಮಗೆ ಈ ಉತ್ಸವ ಮೂರ್ತಿ ದರ್ಶನ ಸಿಗತ್ತೆ. ಅದೇನೋ ಗೊತ್ತಿಲ್ಲ, ಗರ್ಭಗುಡಿ ದರ್ಶನ ಮುಗಿಸ್ಕೊಂಡು ಹೊರಗೆ ಬರ್ತಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಹಿಂದೆ ಕೂಡ ಉತ್ಸವ ಮೂರ್ತಿ ಬಂತು. ಎಷ್ಟು ಖುಷಿ ಆಯಿತು ಅಂತ ಅಂದರೆ, ನಾವು ಆಲ್ಮೋಸ್ಟ್ ಯಾವಾಗ ಬಂದ್ರೂ ಒಂದಲ್ಲ ಒಂದು ಒಬ್ಬರು ಉತ್ಸವನ ಮಾಡಿಸ್ತಾನೆ ಇರ್ತಾರೆ. ನಮಗೂ ಕೂಡ ಆ ಭಗವಂತ ಹೀಗೆ ದರ್ಶನನ ಕೊಟ್ಟ, ಹಾಗಾಗಿ ಇದನ್ನು ನೋಡೋ ಸೌಭಾಗ್ಯ ಕೂಡ ನಮಗೆ ಸಿಕ್ತು. ಸೊ ಅಲ್ಲೇ ಹಾಗೆ ಒಂದು ಸ್ವಲ್ಪ ಹೊತ್ತು ಉತ್ಸವದಿಂದನೇ ಹೊರಟ್ವಿ ನಾವು ಕೂಡ. ಸೊ ಎಲ್ಲ ದರ್ಶನ ಮುಗಿಸಿ ಹೊರಗೆ ಬಂದಾಗಲೇ 5 ಗಂಟೆ ಆಗಿತ್ತು. ಸೊ ಅಷ್ಟೊತ್ತಿಗಾಗಲೇ ಮಕ್ಕಳಿಗೂ ಎಲ್ಲ ಹೊಟ್ಟೆ ಹಶ್ವಾಗಿತ್ತು. ಇಲ್ಲಿ ಬೇಲ್ಪುರಿ ಅಥವಾ ಚುರುಮುರಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಹಾಗಾಗಿ ಅದನ್ನು ಮಕ್ಕಳಿಗೆ ಕೊಡಿಸ್ಕೊಂಡು ಅಲ್ಲಿಂದ ಹಾಗೆ ಪಾರ್ಕಿಂಗ್ ಕಡೆ ಹೊರಟ್ವಿ. ಕಡಲೆಪುರಿ ಕೂಡ ತೊಗೋಬೇಕಿತ್ತು, ಅದು ಒಂದು ನಮಗೆ ರೂಢಿ. ದರ್ಶನ ಎಲ್ಲ ಮುಗಿಸಿ ಮನೆಗೆ ಹೋಗೋ ಟೈಮಲ್ಲಿ ಇಲ್ಲಿ ಕಡಲೆಪುರಿ ಕೂಡ ತೊಗೊಂಡು ಮನೆಗೆ ಬರ್ತೀವಿ ಪ್ರಸಾದ ರೀತಿಯಲ್ಲಿ. ಹಾಗೆ ಕ್ಯೂ ಕೂಡ ತುಂಬಾ ಕಮ್ಮಿ ಆಗಿತ್ತು ಈವ್ನಿಂಗ್ ಆಗಿದ್ದರಿಂದ. ಸೊ ಫ್ಯಾಮ್ಲಿ ಎಲ್ಲ ನಿಂತ್ಕೊಂಡು ಒಂದು ಫೋಟೋ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಈಗ ಒಂದು ಫ್ಯಾಮ್ಲಿ ಫೋಟೋ ಶೂಟ್ ಮಾಡೋ ಸಮಯ. ಬನ್ನಿ ನೀವು ನೋಡಿರಂತೆ ನಮ್ಮ ಫ್ಯಾಮಿಲಿನ. ಒಟ್ಟಿನಲ್ಲಿ ಇಡೀ ಫ್ಯಾಮಿಲಿ ಈ ಹಬ್ಬದ ದಿನ ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡಿದ್ದು ತುಂಬಾ ಖುಷಿ ಕೊಡ್ತು ನಮ್ಮೆಲ್ರಿಗೂ. ಸೊ ಅಲ್ಲಿಂದ ದರ್ಶನ ಮಾಡಿಕೊಂಡು ಹೊರಡೋಷ್ಟೊತ್ತಿಗಾಗಲೇ 6 ಗಂಟೆ ಆಗಿತ್ತು. ಈವ್ನಿಂಗ್ ತುಂಬಾ ಚೆನ್ನಾಗಿತ್ತು ವೆದರ್ ಕೂಡ. ಸೊ ಸನ್ಸೆಟ್ ಆಗಿದ್ದ ಟೈಮು, ಅಲ್ಲೇ ಕೂಡ ಒಂದು ಸನ್ಸೆಟ್ ಪಾಯಿಂಟ್ ಕೂಡ ಇದೆ, ಅದನ್ನು ಹಾಗೆ ನೋಡಿಕೊಂಡು ಅಲ್ಲಿಂದ ಬೆಂಗಳೂರು ಕಡೆಗೆ ಹೊರಟ್ವಿ. ಸೊ ಹೊರಡುವಾಗ ತುಂಬಾ ಚಳಿ ಇತ್ತು ಕೂಡ, ವೆದರ್ ಕೂಡ ತುಂಬಾ ಕೂಲಾಗಿತ್ತು. ಹಾಗಾಗಿ ಆನ್ ದ ವೇ ಅಲ್ಲೇ ಕಾಫಿ ಕುಡಿಯೋಣ ಅಂತ ಅಂದ್ಬಿಟ್ಟು ದೊಡ್ಡಬಳ್ಳಾಪುರ ಡಿ ಕ್ರಾಸ್ ಹತ್ತ ಸಮೃದ್ಧಿ ಅಂತ ಇದೆ. ಇದು ಒನ್ ಆಫ್ ಅವರ್ ಫೇವ್ರೆಟ್ ಕೂಡ. ಇಲ್ಲಿ ಕಾಫಿ ಆಗಲಿ ತಿಂಡಿ ಆಗಲಿ ತುಂಬಾ ಚೆನ್ನಾಗಿದೆ. ಸೊ ನೀವು ಯಾರಾದರೂ ಈ ಕಡೆ ಬಂದಾಗ ಮರೀದೆ ಟ್ರೈ ಮಾಡಿ ಇಲ್ಲಿ. ಸೊ ಹೀಗಿತ್ತು ನಮ್ಮೆಲ್ಲರ ಸಂಕ್ರಾಂತಿ ಹಬ್ಬದ ಸೆಲೆಬ್ರೇಷನ್ ಹಾಗೂ ದೇವರ ದರ್ಶನ. ಸೊ ಹೋಪ್ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಖಂಡಿತ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಮತ್ತೆ ಮುಂದಿನ ವೀಡಿಯೋಲಿ ಸಿಗೋಣ. ಬಾಯ್ ಬಾಯ್.